ಈ ಹಿಂದೆ ಡಿ ಕೆ ಶಿವಕುಮಾರ್ ಅವರು ಈ ಕ್ಷೇತ್ರಕ್ಕೆ ಬಂದಾಗ ಹೆಲಿಕಾಪ್ಟರ್ನಲ್ಲಿ ಬಂದರು ಅನ್ನುವಂಥದ್ದು ಒಂದು ಈ ಹಿಂದೆ ನೀವು ಅವ್ರಿಗೆ ತೊಂದರೆ ಆಯಿತು ಪೂಜೆ ಮಾಡಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ರಿ. ಏನೆಲ್ಲ ಪೂಜೆ ಮಾಡಿಸಿದ್ರು ಸರ್? ಯಾಕೆ ಹೆಲಿಕಾಪ್ಟರ್ನಲ್ಲಿ ಬರಬಾರ್ದು? ಇಲ್ಲಿ ಕಾರಣಿಕ ಅಂತಕ್ಕಂಥದ್ದು ಭಾಳ ಮಹಿಮೆಯನ್ನು ಪಡ್ಕೊಂಡಿರ್ತಕ್ಕಂಥ ಒಂದು ಡೆಂಕನ ಮರಡಿ. ಅದು ಅಲ್ಲಿ ಲಕ್ಷಾಂತರ ಜನ, ಕೋಟಿಗಟ್ಟಲೆ ಜನ ಭಗವಂತನ ಸ್ವರೂಪದಲ್ಲೇ ಇರ್ತಕ್ಕಂಥ ಒಂದು ಸ್ಥಾನ ಅದು. ಆದ್ದರಿಂದ ಇಲ್ಲಿ ಎಷ್ಟೇ ಶ್ರೀಮಂತಿಕೆ ಇದ್ರೂ, ಎಂಥ ದೊಡ್ಡ ವ್ಯಕ್ತಿಯೇ ಇದ್ರೂ ಕೂಡ ರಾಜ ಮಹಾರಾಜರ ಕಾಲದಿಂದನೂ ಇಲ್ಲಿ ನಡಿಗೆಯಿಂದನೇ, ಪಾದ ನಡಿಗೆಯಿಂದ ಇಲ್ಲಿ ಬಂದು ಮೈಲಾರಲಿಂಗೇಶ್ವರನ ದರ್ಶನ ಮಾಡ್ಕೊಂಡು ಹೋಗಿರ್ತಕ್ಕಂಥ ಒಂದು ಪ್ರತೀತಿ ಇದೆ. ಹಾಗಾಗಿ ಇಲ್ಲಿ ಬರ್ತಕ್ಕಂಥವ್ರು ಆ ಥರ ಬರಬೇಕಂತ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಗೊತ್ತಿಲ್ಲ, ಬಂದಿದ್ರು ಅವರು. ನಾವು ಅವರಿಗೆ ಮನವರಿಕೆ ಮಾಡಿದಾಗ ಇಲ್ಲಿ ಏನಂತ ಮನವರಿಕೆ ಮಾಡಿದ್ರು? ಅದೇ ಈ ಥರ ಬರಬಾರ್ದಾಯ್ತು, ಬಂದಿದ್ದೀರಿ ಅಂತಾಗ ಆಯಿತು, ಹೌದು ನನಗೆ ಗೊತ್ತಾಗಲಿಲ್ಲ ಅಂತ ಹೇಳಿದರು. ಅದರಿಂದ ಏನೋ ತೊಂದರೆ ಆಗಬಾರ್ದಂತ ನಮಗೊಂದು ಏನಾದ್ರು ಒಂದು ಸಂಕಲ್ಪ ಮಾಡಿ ಅಂದಾಗ ಅವರಿಗೆ ನಾವೆಲ್ಲದೂ ಒಂದು ಇಲ್ಲಿ ಕ್ಷೇತ್ರದ ಪದ್ಧತಿ ಪ್ರಕಾರ ರುದ್ರಾಭಿಷೇಕ ಮಾಡಿ ಅವರಿಗೆ ತೀರ್ಥವನ್ನು ಮಾಡಿ ಅವರಿಗೆ ಸಿದ್ಧಿ ಮಾಡಿ ಕಳಿಸಿದ್ವಿ ಅವರಿಗೆ. ಈಗ CM ಕುರ್ಚಿ ಎಡ್ಕಾಡ್ತಾ ಇದೆ, ಸಿಗುತ್ತೆ ಹೋಗುತ್ತೆ ಸಿಗುತ್ತೆ. ಇದು ಇನ್ನೂ ಮೈಲಾರಲಿಂಗೇಶ್ವರನ ಸಿಟ್ಟು ಮುನಿಸು ಹೋಗಿಲ್ವಾ ಅಂತ? ಇಲ್ಲ, ಅದರದ್ದು ಆ ಥರ ಎಲ್ಲ ನಾವು ಹೇಳೋಕ್ಕಾಗಲ್ಲ. ಅದನ್ನು ಈ ಕಾರಣಿಕದ ಗೂಢಾರ್ಥದಲ್ಲಿ ಆ ಥರ ಇದೆ. ತುಂಬಿದ ಕೊಡಪಾನೆ ಇದ್ದಂಗೆ ಇದ್ದಾರೆ, ಎಲ್ಲ ಅಣ್ಣ ತಮ್ಮಂದರಾಗಿ ಒಗ್ಗಟ್ಟಿನಿಂದ ಹೋದರೆ ಇದು ಒಂದೇ ಥರನೇ ಹೋಗ್ತಾ ಇರ್ತದೆ ಸರ್ಕಾರ. ಇಲ್ಲ ಅಂದರೆ ವ್ಯತ್ಯಾಸ ಆದರೆ ಒಗ್ಗಟ್ಟು ಬರೀತಾ ಅಂದರೆ ತುಳುಕಬಹುದು ಅಂತಕ್ಕಂಥ ವಿಚಾರ ಈ ಗೂಢಾರ್ಥದಲ್ಲಿದೆ. ಇನ್ನೊಂದು ಬಾರಿ ಕ್ಷೇತ್ರಕ್ಕೆ ಬಂದು ಅಜ್ಜನ ಆಶೀರ್ವಾದ ಪಡೆದ್ರೆ CM ಆಗ್ಬೋದಾ? ಇಲ್ಲ, ಅವರು ಭಕ್ತರಾಗಿ ಬರಲಿ, ನಾವು CM ಆಗಬೇಕು ಅಂತಂದೇಳಿ ನಾವು ಬರಬೇಕಂತ ಹೇಳೋಕ್ಕಾಗಲ್ಲ. ಮುನಿಸಿತ್ತಲ್ಲ ಮೈಲಾರಲಿಂಗೇಶ್ವರ, ಮುನಿಸು ಕಡಿಮೆ ಆಗ್ಬೋದಾ? ಯಾವ ಮುನಿಸು ಇಲ್ಲ, ಮೈಲಾರಲಿಂಗಪ್ಪ ಅವ್ರಿಗೆ ಆಶೀರ್ವಾದ ಮಾಡಿ ಪರಿಪೂರ್ಣ ಮಾಡೇ ಕಳಿಸಿರೋದು. ಅವ್ರ ಯೋಗದಲ್ಲಿ ಏನಿದೆ ಅದು ಆಗುತ್ತೆ. ನಾವು ಅದನ್ನು ಹಿಂಗೆ ಆಗ್ಬೇಕು ಹಂಗೆ ಆಗ್ಬೇಕಂತ ಹೇಳೋಕ್ಕಾಗಲ್ಲ. ಅವ್ರಿಗೆ CM ಆಗೋ ಯೋಗ ಇದೆ. CM ಆಗಲಿ, ಆ ಯೋಗ ಇತ್ತಂದ್ರೆ ಮೈಲಾರಲಿಂಗೇಶ್ವರನ ಆಶೀರ್ವಾದ ಅವ್ರಿಗೆ ಆಗಲಿ. ಎಲ್ಲ ಬಂದರೆ ಎಲ್ಲರಿಗೂ ಇಲ್ಲಿ ಆಶೀರ್ವಾದ ಆಗಿದೆ. ಅದೇ ಥರ ಅವರು ಬಂದಿದ್ದಾರೆ, ಅವ್ರಿಗೂ ಆಗಲಿ ಅಂತೇಳಿ ನಾವು ಪ್ರಾರ್ಥನೆ ಅಷ್ಟೆ. ಒಟ್ಟಾರೆ ಸುಕ್ಷೇತ್ರ ಮೈಲಾರಲಿಂಗೇಶ್ವರಲ್ಲಿ ನಡೆಯುವಂಥ ಕಾರಣಿಕ ಏನಿದೆ, ಈ ಕಾರಣಿಕ ರಾಜಕೀಯವಾಗಿ ಮತ್ತು ಕೃಷಿ ಕ್ಷೇತ್ರದಲ್ಲಿ ಈ ಚರ್ಚೆಯನ್ನು ಹುಟ್ಟಾಗುತ್ತೆ. ಆ ನಿಟ್ಟಿನಲ್ಲಿ ಈ ಬಾರಿ CM ಕುರ್ಚಿಯ ಏನು ಗೊಂದಲ ಏನಿದೆ, ಏನಾದರೂ ತುಂಬಿದ ಕೊಡುತ್ತ ತುಳುಕ್ತಲೆ ಅಂದರೆ ಕೆಲವೊಂದಿಷ್ಟು ಚರ್ಚೆಗಳು ಮನಸ್ಸು ಒಡೆದರೆ CM ಕುರ್ಚಿಯ ಬದಲಾವಣೆ ಆಗುತ್ತೆ ಅನ್ನುವಂಥ ಮಾತುಗಳನ್ನು ಧರ್ಮಶ್ರೀಗಳು ಹೇಳ್ತಾ ಇರುವಂಥದ್ದು. ಅದೇ ಅರ್ಥದಲ್ಲಿ ಕಾರ್ಣಿಕ ನುಡಿ ನುಡಿದಿದ್ದಾರೆ ಗೊರವಯ್ಯ ಅನ್ನುವಂಥ ಮಾತುಗಳನ್ನು ಹೇಳ್ತದೆ. ಒಟ್ಟಾರೆ CM ಕುರ್ಚಿಯ ಬದಲಾವಣೆಯ ಚರ್ಚೆ ಏನು ನಡೆಯುತ್ತಿದೆ ಅದು ಕಾರ್ಣಿಕ ನುಡಿಯ ನುಡಿದಂತೆ ಆದಲ್ಲಿ ಬದಲಾವಣೆ ಶತಸಿದ್ಧ ಅನ್ನುವಂಥ ಮಾತುಗಳನ್ನು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ಫಕೀರ್ಗೌಡ ಜೊತೆ ಅಣ್ಣಪ್ಪ ಬಾರ್ಕಿ, TV9 ಹಾವೇರಿ.